ಹಿಸ್ಟ್ರಿ ಇತ್ತು, ಯು ಸ್ಮೋಕಿಂಗ್, ಆಲ್ ದೋಸ್ ಥಿಂಗ್ಸ್, ಸಮ್ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇದೆ, ಚೆಕ್ ಮಾಡ್ಸೋದು ಒಳ್ಳೇದು. ಆ್ಯಂಡ್ ಆಲ್ ಚೆಕ್ ಶುಡ್ ಇನ್ಕ್ಲೂಡ್ TMT. ಯಾಕಂದರೆ ರೆಸ್ಟಿಂಗ್ ಆದಮೇಲೆ ನಾವು ಸ್ಟ್ರೆಸ್ ನೋಡೋದು. ತುಂಬ ಜನ ECG ಎಕೋ ನಾರ್ಮಲ್ ಇದೆ, ಏನಿಲ್ಲ ಅಂತ ಬಿಟ್ಬಿಡ್ತಾರೆ, TMT ಮಾಡ್ತಿರಲ್ಲ. ಬಟ್ ಯಾವಾಗ ಪೇನ್ ಬಂದು ಆಂಜಿಯೋಗ್ರಾಮ್ ಬರ್ತಾರ ಅವಾಗ ಮಲ್ಟಿಪಲ್ ಬ್ಲಾಕ್ಸ್ ಕಾಣಿಸುತ್ತೆ. ಹೆಂಗಿತ್ತು, ನಂಗೇನು ಸಿಮ್ಟಮ್ಸೇ ಇಲ್ಲ ಅಂತಾರೆ, ಬಟ್ ಆ ಸ್ಟ್ರೆಸ್ ಟೆಸ್ಟ್ ಮಾಡಿರಲ್ಲ. ನೀವೇನು ಹೊರಗಡೆ ಸ್ಟ್ರೆಸ್ ಅನುಭವಿಸ್ತೀರಾ ಅದನ್ನು ಮಾನಿಟರ್ ಮಾಡಲ್ಲ ನಾವು ECG ಹಾಕ್ಬಿಟ್ಟು. ಬಟ್ ಇದು TMTಲಿ ನಾವು ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ನಾವು ಮಾನಿಟರ್ ಮಾಡ್ತೀವಿ. ಇಂಡ್ಯೂಸ್ ದ ಸ್ಟ್ರೆಸ್ ಬೈ ಮೇಕಿಂಗ್ ಯು ವಾಕ್. ಚೆನ್ನಾಗಿ ವಾಕ್ ಮಾಡಿಸಿ ECGನ ರೆಕಾರ್ಡ್ ಮಾಡಿ ನೋಡ್ತೀವಿ. ECG ಚೇಂಜಸ್ ಬರೋಂಗಿದ್ರೆ ಇಲ್ಲ ನಿಮಗೆ ಸಿಮ್ಟಮ್ಸ್ ಬಂದರೆ ದೇ ಆರ್ ಆಲ್ ಇಂಡಿಕೇಶನ್ಸ್ ಟು ಗೋ ಫಾರ್ ಫರ್ದರ್ ಟೆಸ್ಟಿಂಗ್. ಮೇ ಬಿ ಅರೌಂಡ್ 4-5. ಅನ್ಕೊಂತಾರೆ ಡಾಕ್ಟರ್ಸ್ ಗೋಸ್ ಟು ದ MBS ಆರ್ ಹೆಡಿಂಗ್ ದ ಹಾಸ್ಪಿಟಲ್. ಸೊ ಹಾರ್ಟ್ ಅಟ್ಯಾಕ್ ಅಂದಾಗ ಏನು ಅನಿಸುತ್ತೆ ನಮಗೆ, ಫಸ್ಟು ಬ್ಲಾಕ್ಸ್ ಇರುವಾಗ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳೋದು. ಕೊರ್ನರಿ ಆರ್ಟರಿ ರಕ್ತನಾಳದಲ್ಲಿ ಬ್ಲಾಕ್ ಇರುವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ 100% ಬ್ಲಾಕ್ ಇದ್ದರೆ ಎಮರ್ಜೆನ್ಸಿ ಸಿಚುವೇಶನ್. 100ಕ್ಕಿಂತ ಕಮ್ಮಿ ಇದ್ದು 70%ಕ್ಕಿಂತ ಜಾಸ್ತಿ ಇದ್ದರೆ ಅದನ್ನು ಅಟ್ಯಾಕ್ ಕಾಸ್ ಮಾಡ್ಬೋದು. ಸೊ ಎದೆನೋವು ಬಂದಾಗ ದೆರ್ ಆರ್ ಮಲ್ಟಿಪಲ್ ಥಿಂಗ್ಸ್. ಸೊ 100% ಬ್ಲಾಕ್ ಇರ್ಬೋದು, ಇಲ್ಲ 80-90% ಬ್ಲಾಕ್ ಇರ್ಬೋದು. ಈ ಬ್ಲಾಕ್ ಏನಿರುತ್ತೆ, ಬ್ಲಾಕು ಇಲ್ಲ ಸಾಫ್ಟ್ ಪ್ಲಾಕ್ ಇರ್ಬೋದು, ಇಲ್ಲ ಕ್ಲಾಟ್ಸ್ ಇರ್ಬೋದು, ಇಲ್ಲ ಹಾರ್ಡ್ ಇರ್ಬೋದು. ಹಾರ್ಡ್ ಅಂದರೆ ಕ್ಯಾಲ್ಶಿಯಂ ಥರ, ಕ್ಯಾಲ್ಶಿಯಂ ಇಸ್ ಹಾರ್ಡ್. ಸೊ ಅದು ಬ್ಲಾಕ್ ಎಷ್ಟು ದಿನದಿಂದ ಇದೆ, ಎಷ್ಟು ಟೈಮಿಂದ ಪ್ರೋಗ್ರೆಸ್ ಆಗಿದೆ, ಅದ್ರ ಪ್ರಕಾರ ಅದು ಸಾಫ್ಟ್ ಇದೆಯಾ, ಕ್ಲಾಟ್ಸ್ ಇದೆಯಾ, ಕ್ಯಾಲ್ಶಿಯಂ ಇದೆಯಾ ಅಂತ ನಮ್ಗೆ ಅರ್ಥ ಆಗುತ್ತೆ. ಸೊ ಚಿಕ್ಕವ್ರಿಗೆ ಯೂಶಲಿ ಸ್ಮೋಕಿಂಗ್ ಇದ್ದರೆ, ಡ್ರಗ್ಸ್ ಇದ್ದರೆ ಅಂಥ ಪೇಷಂಟ್ಸ್ಗೆ ಕ್ಲಾಟ್ ಫಾರ್ಮೇಷನ್ ರಿಸ್ಕ್ ಜಾಸ್ತಿ. ಉಳಿದಿರೋರು ಏಜ್ ರಿಲೇಟೆಡ್, ಸ್ವಲ್ಪ BP ಶುಗರ್ ಇರೋರಿಗೆ, 50-60 ಇಯರ್ಸ್ ಅಬವ್ ಇರೋರಿಗೆ ಸ್ವಲ್ಪ ಹಾರ್ಟ್ ಬ್ಲಾಕ್ಸು, ಕ್ಯಾಲ್ಶಿಯಂ ಬ್ಲಾಕ್ಸ್ ಇರೋ ಚಾನ್ಸಸ್ ಇರುತ್ತೆ. ಸೊ ನಾವೀಗೇನು ನೋಟಿಸ್ ಮಾಡ್ತಾ ಇದ್ದೀವಿ ಅಂದರೆ ಕೋವಿಡ್ ಸ್ಟಾರ್ಟ್ ಆದಾಗಿನ ಕೋವಿಡ್ ಟೈಮಿಂದ ನಮ್ಮ ಜೀವನ ಶೈಲಿ ಬದಲಾಗಿದೆ. ಲೈಫ್ ಸ್ಟೈಲ್ ಫುಲ್ ಚೇಂಜಸ್ ಇರೋದ್ರಿಂದ ಎಲ್ಲ ಸ್ಮಾರ್ಟ್ಫೋನ್ ಎರ, ಸ್ವಿಗ್ಗಿ ಝೊಮ್ಯಾಟೊ ಎರ, ಬಿಗ್ ಬಾಸ್ಕೆಟ್ ಎರ, ಎಲ್ಲರೂ ಓಡಾಟ ಕಮ್ಮಿ ಆಗಿದೆ, ಲೈಫ್ ಸ್ಟೈಲ್ ಪೂರ್ತಿ ಚೇಂಜ್ ಆಗಿದೆ. ಹೆಂಗಸರಾಗಲಿ ಗಂಡಸರಾಗಲಿ ಎಲ್ಲರೂ ಸ್ಮೋಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಡ್ರಗ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ರಿಸ್ಕ್ ಆಫ್ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ, ನಮ್ಮ ಇವೆಂಟ್ಸ್ ಜಾಸ್ತಿ ಆಗ್ತಾ ಇದೆ, ಕಾರ್ಡಿಯಾಕ್ ಪ್ರಾಬ್ಲಮ್ಸ್. ಬಟ್ ಆಸ್ ಸಚ್ ನಮ್ಮ ಪರಿಸ್ಥಿತಿ ಚೇಂಜ್ ಆಗಿಲ್ಲ. ನಮ್ಮ ಎಕನಾಮಿ ಇನ್ನೂ ತುಂಬ ಕಮ್ಮಿ ಇದೆ, ಇನ್ಶೂರೆನ್ಸ್ ಕವರ್ ಇಲ್ಲ, ಆ್ಯಂಡ್ ಹೆಲ್ತ್ ಕೇರ್ ಆಕ್ಸೆಸಿಬಿಲಿಟಿ ಕಮ್ಮಿ. ಹಳ್ಳಿಯಲ್ಲಿರೋರಿಗೆ ಹೆಲ್ತ್ ಕೇರ್ ಆಕ್ಸೆಸಿಬಿಲಿಟಿ ಅಷ್ಟೊಂದು ಈಸಿ ಇಲ್ಲ, ಆ್ಯಂಡ್ ಇಟ್ಸ್ ಎಕ್ಸ್ಪೆನ್ಸಿವ್. ಯಾರೂ ಹೊರಗಡೆ ಬರೋದಿಲ್ಲ, ಹಳ್ಳಿಯಿಂದ ದೂರ ಹೋಗೋದಿಲ್ಲ. ಸೊ ತುಂಬ ಸತಿ ಹಾರ್ಟ್ ಪ್ರಾಬ್ಲಮ್ಸ್ ಮಿಸ್ ಆಗುತ್ತೆ. ತುಂಬ ಸತಿ ಅವ್ರ ಹೆಲ್ತ್ ಕೇರ್ ರೀಚ್ ಆಗಲ್ಲ, ಡಾಕ್ಟರ್ಸ್ನ ಮೀಟ್ ಮಾಡಿದ್ರು ಇನ್ಕಂಪ್ಲೀಟ್ ಟ್ರೀಟ್ಮೆಂಟ್ ಇಲ್ಲ, ಬೇರೆ ಥರದ್ದು ಮೆಡಿಸಿನ್ಸ್ ತೊಗೊಳಕ್ಕೆ ಶುರು ಮಾಡ್ತಾರೆ. ನಾಟ್ ನೆಸೆಸರಿಲಿ ಕರೆಕ್ಟ್ ಟ್ರೀಟ್ಮೆಂಟ್ ಅಂತ ಇರಲ್ಲ, ನಾಟಿ ಔಷಧಿ ಹಾಗೆ ಮನೆ ಮದ್ದು ಅಂತ ಮಾಡ್ಕೊತಾರೆ. ಸೊ ಅದೆಲ್ಲ ಕಾರಣದಲ್ಲಿ ಡಿಲೇಡ್ ಡಯಾಗ್ನೋಸಿಸ್ ಆರ್ ಮೋರ್ ಪ್ರಾಬ್ಲಮ್ ಪೇಷಂಟ್ಸ್ ನಮ್ಮಲ್ಲೇ ಜಾಸ್ತಿ ಇರೋದು. ಯಾಕಂದರೆ ಮೋಸ್ಟ್ ಆಫ್ ದ ಪೇಷಂಟ್ಸ್ ಏನು ಬರ್ತಾರೆ ಅವ್ರಿಗೆ ಆಲ್ರೆಡಿ ತುಂಬ ಲೇಟ್ ಆಗಿರುತ್ತೆ, ಹಾರ್ಟ್ ತುಂಬ ವೀಕ್ ಆಗಿರುತ್ತೆ, ಬ್ಲಾಕ್ಸ್ ತುಂಬ ಹಾರ್ಡ್ ಆಗೋಗಿರುತ್ತೆ, ಟೈಮ್ ಡಿಲೇ. ಸೊ ಇಮಿಡಿಯೇಟ್ಲಿ ಅಟ್ಯಾಕ್ ಆಗಿ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿದ್ರೆ ಬ್ಲಾಕ್ ಕ್ಲಿಯರ್ ಮಾಡೋ ಚಾನ್ಸಸ್ ಜಾಸ್ತಿ ನಮಗೆ. ಸ್ವಲ್ಪ ಡಿಲೇ ಆದರೆ ಬ್ಲಾಕ್ಸ್ ಎಲ್ಲ ಹಾರ್ಡ್ ಆಗ್ತಾ ಹೋಗುತ್ತೆ. ತಡವಾಗಿ ಬಂದಾಗ ಹಾರ್ಟ್ ಪಂಪಿಂಗ್ ವೀಕ್ ಇರುತ್ತೆ, ಪ್ರಾಬ್ಲಮ್ಸ್ ಜಾಸ್ತಿ. ಹಾರ್ಟ್ ಬ್ಲಾಕ್ ತುಂಬ ಟೈಟ್ ಇರೋದ್ರಿಂದ ನಮಗೆ ಪ್ರೊಸೀಜರಲ್ ಚಾಲೆಂಜಸ್. ನಾನೀಗೇನು ಹೇಳ್ತಾ ಇದ್ದೆ, ಬ್ಲಾಕ್ಸ್ ಯಾವ ಥರ ಇರ್ಬೋದು ಅಂದಾಗ, ಸಾಫ್ಟ್ ಇದ್ದರೆ ನಮಗೆ ಪ್ರೊಸೀಜರ್ ಮಾಡೋಕ್ಕೆ ಈಸಿ. ಸಾಫ್ಟು ಕ್ಲಾಟ್ಸ್ ಎಲ್ಲ ಇದ್ದರೆ ಅದನ್ನು ಬರೀ ಆಸ್ಪಿರೇಟ್ ಮಾಡೋದು ಅಂತ, ಅದನ್ನು ಸಕ್ಔಟ್ ಮಾಡಿಬಿಟ್ಟು ಕ್ಲಾಟ್ಸ್ನ ರಿಮೂವ್ ಮಾಡ್ಬೋದು. ಬಟ್ ಬ್ಲಾಕ್ಸ್ ಹಾರ್ಡ್ ಇದ್ದರೆ ಆವಾಗ ಸ್ಪೆಷಲ್ ಡಿವೈಸಸ್, ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ. ಈ ಕ್ಯಾಲ್ಶಿಯಂ ತುಂಬ ಜಾಸ್ತಿ ಇದೆ, ನಮಗೆ ಪ್ರೊಸೀಜರಲ್ ಚಾಲೆಂಜಸ್ ಅಂತ ನಾವು ಏನು ಹೇಳೋದು. ಈಗ ನಾವು ಆಂಜಿಯೋಪ್ಲಾಸ್ಟಿ ಮಾಡಿದಾಗ ಫಸ್ಟ್ ಸ್ಟೆಪ್ಪು ಆಂಜಿಯೋಗ್ರಾಮಲ್ಲಿ ರಕ್ತನಾಳ ಎಷ್ಟು ಬ್ಲಾಕ್ ಇದೆ ಅಂತ ಗೊತ್ತಾಗುತ್ತೆ. ಬ್ಲಾಕ್ 70%ಕ್ಕಿಂತ ಕಮ್ಮಿ ಇದ್ದರೆ ಬರೀ ಮೆಡಿಸಿನ್ಸೇ ಸಾಕಾಗುತ್ತೆ. 70%ಕ್ಕಿಂತ ಜಾಸ್ತಿ ಇದ್ದಾಗ ನಾವು ಇದೆಲ್ಲ ಇಂಟರ್ವೆನ್ಷನ್ ಮಾತಾಡೋದು, ಇಲ್ಲ ಸ್ಟೆಂಟ್ ಹಾಕಬೇಕಾ, ಸರ್ಜರಿ ಮಾಡಬೇಕಾ, ಅದೆಲ್ಲ ವಿಚಾರ ಆಂಜಿಯೋಗ್ರಾಮ್ ನಂತರ ಬರೋದು. ಆಂಜಿಯೋಪ್ಲಾಸ್ಟಿಲಿ ಕೂಡ ಬ್ಲಾಕ್ ಸಾಫ್ಟ್ ಇದ್ದು ಕ್ಲಾಟ್ಸ್ ಇದ್ದರೆ ನಮಗೆ ಆಂಜಿಯೋಪ್ಲಾಸ್ಟಿ ಮಾಡುವಾಗ ಸುಲಭ.
ಬಟ್ ಕ್ಯಾಲ್ಶಿಯಂ ಇರೋ ಜಾಗದಲ್ಲಿ ನಮಗೆ ಡ್ರಿಲ್ಲಿಂಗ್ ಮಷಿನ್ಸ್ ಥರ ಯೂಸ್ ಮಾಡಬೇಕಾಗತ್ತೆ. ಅದಕ್ಕೆ ರೋಟಾಬ್ಲೇಷನ್ಸ್ ಆಗಲಿ, ಆರ್ಬೈಟಲ್ ಅಥೆರೆಕ್ಟಮಿ, IVL ಬಲೂನ್ ಅಂತ, ಇಲ್ಲ ಲೇಸರ್ ಆಂಜಿಯೋಪ್ಲಾಸ್ಟಿ ಲೆಕ್ಕಕ್ಕೆ ಬರುತ್ತೆ. ಬ್ಲಾಕ್ ಸ್ವಲ್ಪ ಹಾರ್ಡ್ ಇರುವಾಗ, ತುಂಬ ಡಿಲೇಡ್ ಇದ್ದಾಗ, ಬ್ಲಾಕ್ಸ್ 100% ಇತ್ತು, ಕ್ರಾಸ್ ಮಾಡೋಕ್ಕಾಗ್ತಲ್ಲ ನಮಗೆ, ಆ ಥರ ಸಿಚುವೇಶನ್ಸಲ್ಲಿ ಈ ಥರದ್ದೆಲ್ಲ ಅಡಿಷ್ನಲ್ ಎಕ್ವಿಪ್ಮೆಂಟ್ ಬೇಕಾಗತ್ತೆ. ದ ಅದರ್ ಆಪ್ಷನ್ ಇಸ್ ಸರ್ಜರಿ. ನನಗೇನು ಅಂತ ಇದ್ದೆ, ಸ್ವಲ್ಪ ಡಿಲೇ ಇರೋ ಕಾರಣದಿಂದ ಹಾರ್ಟ್ ಪಂಪಿಂಗ್ ವೀಕ್ ಇದ್ದು, ಕಿಡ್ನಿ ಪ್ರಾಬ್ಲಮ್ಸ್ ಇದ್ದು, ಬೇರೆ ತೊಂದರೆಗಳಿದ್ರೆ ಸರ್ಜರಿ ಅಪ್ಫ್ರಂಟ್ ಕಳ್ಸೋಕ್ಕೆ ಕಷ್ಟ. ಸೊ ಅಂಥ ಸಿಚುವೇಶನ್ಸಲ್ಲಿ ಸ್ಟೆಂಟಿಂಗ್ ಪ್ರೊಸೀಜರ್ ಇಸ್ ಲಾಟ್ ಮೋರ್ ಸಿಂಪಲ್. ಯಾಕಂದರೆ ಆ್ಯಸ್ ಸಚ್ ರಿಕವರಿ ಪೀರಿಯಡ್ ಇಸ್ ಜಸ್ಟ್ ಅಬೌಟ್ 3 days 5 days ಟೈಮ್. 3 days 5 days ನೀವು ಡಿಸ್ಚಾರ್ಜ್ ಆಗಿ ಬ್ಯಾಕ್ ಟು ನಾರ್ಮಲ್ ಇನ್ ಅ ವೀಕ್ ಟೈಮ್ ಹೋಗ್ಬೋದು. ಆದರೆ ಸರ್ಜರಿ ಮಾಡುವಾಗ ಬೈಪಾಸ್ ಆದರೆ ರಿಕವರಿ ಟೈಮ್ ಇಸ್ ಈಸಿಲಿ 1 month 2 months ಟೈಮ್ ಆಗುತ್ತೆ. ಆ್ಯಂಡ್ ಹಾರ್ಟ್ ಪಂಪಿಂಗ್ ಕಮ್ಮಿ ಇದೆ, ರಿಸ್ಕ್ ಆಫ್ ಸರ್ಜರಿ ಆಲ್ಸೋ ಗೋಸ್ ಅಪ್. ಸೊ ಹಾರ್ಟ್ ಬ್ಲಾಕ್ಸ್ ಇರುವಾಗ ನಾವೀಗ ಈ ಲೇಸರ್ ಆಂಜಿಯೋಪ್ಲಾಸ್ಟಿ ನಾವು ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಇಟ್ಸ್ ಅಪ್ರೂವ್ಡ್ more than 2-3 decades back, but ಇಂಡಿಯಾದಲ್ಲಿ ಆಸ್ ಸಚ್ 40-50 machines ಓವರ್ ಆಲ್ ಇಂಡಿಯಾಲಿರೋದು. ಆ್ಯಂಡ್ ಇನ್ ಕರ್ನಾಟಕ ದಿಸ್ ಇಸ್ ದ ಸೆಕೆಂಡ್ ಸೆಂಟರ್ ವಿಚ್ ಇಸ್ ಗೆಟಿಂಗ್ ಅ ಲೇಸರ್ ಆಂಜಿಯೋಪ್ಲಾಸ್ಟಿ. ಇದ್ರ ಮುಂಚೆ ಲೇಸರ್ ಆಂಜಿಯೋಪ್ಲಾಸ್ಟಿ ಚೆನ್ನೈಯಲ್ಲೆಲ್ಲ ಇದೆ, ಬಟ್ ನಮ್ಮದ್ರಲ್ಲಿ ಕರ್ನಾಟಕದಲ್ಲಿ ಇಷ್ಟೊಂದು ಇರಲಿಲ್ಲ. ದಿಸ್ ಇಸ್ ದ ಸೆಕೆಂಡ್ ಆಫ್ಟರ್ ಆಸ್ಟರ್ ನಮ್ಮದ್ರಲ್ಲಿ ಸೆಂಟ್ರಲ್ ಬಂದಿದೆ. ಸೊ ಇದು ಕೆಲವು ಸ್ಪೆಸಿಫಿಕ್ ಇಂಡಿಕೇಶನ್ಸಲ್ಲಿ ಯೂಸ್ ಮಾಡ್ಬೋದು. ಈಗ ನಾನೇನಂತ ಇದ್ದೆ, ಹಾರ್ಟ್ ಬ್ಲಾಕ್ ಸ್ವಲ್ಪ ಮೈಲ್ಡ್ ಟು ಹಾರ್ಟ್ ಬ್ಲಾಕ್ ಇದ್ದು ಅಂಥವ್ರಿಗೆ ಆಂಜಿಯೋಪ್ಲಾಸ್ಟಿ ಪ್ರೊಸೀಜರ್ ಹೇಗೆ ಮಾಡ್ತೀವಿ ಸಿಮಿಲರ್ ಟು ದಟ್. ಸೊ ಈಗ ಆಂಜಿಯೋಪ್ಲಾಸ್ಟಿ ಮಾಡೋದಿದ್ರೆ ನಾವು ಕೈಯಲ್ಲಿ ಇಲ್ಲ ಕಾಲಲ್ಲಿ ರಕ್ತನಾಳ ಆಕ್ಸೆಸ್ ಮಾಡಿ ವಯರ್ ಹಾಕ್ತೀವಿ ಆರ್ಟ್ರಿಗೆ ವಯರ್ ಹಾಕ್ಬಿಟ್ಟು ಆ ಬ್ಲಾಕ್ ಏನಿದೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು. ಬ್ಲಾಕ್ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಮಾಡಿದಾಗ ಸ್ಟೆಂಟ್ ಡಿಪ್ಲಾಯ್ ಮಾಡಿದಾಗ ಸ್ಟೆಂಟ್ ಚೆನ್ನಾಗಿ ಓಪನ್ ಆಗುತ್ತೆ. ಮೇಜರ್ ಅಲ್ಟಿಮೇಟ್ ಗೋಲ್ ಏನು ಅಂದರೆ ಸ್ಟೆಂಟ್ ಚೆನ್ನಾಗಿ ಓಪನ್ ಆದರೆ ಮುಂದೆ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಆ ಸ್ಟೆಂಟ್ ಚೆನ್ನಾಗಿ ಓಪನ್ ಮಾಡೋದು ಮೇನ್ ಉದ್ದೇಶ. ಬ್ಲಾಕ್ಸ್, ಹಾರ್ಟ್ ಆರ್ಟ್ರಿ ಬ್ಲಾಕ್ಸ್ ಇದ್ದರೆ ಹಾರ್ಟ್ ಅಟ್ಯಾಕ್. ಕಾರ್ಡಿಯಾಕ್ ಅರೆಸ್ಟ್ ಎಂಡ್ ಪ್ರಾಸೆಸ್ ಆಫ್ ಆಲ್ ಲೈಫ್ ಇಸ್ ಕಾರ್ಡಿಯಾಕ್ ಅರೆಸ್ಟ್. ನಾವು ಯಾವುದೇ ಕಾಯಿಲೆ ಇರಲಿ ಏನೇ ಇರಲಿ ಜೀವ ಅಂತ್ಯ ಅನ್ನೋವಾಗ ಕಾರ್ಡಿಯಾಕ್ ಅರೆಸ್ಟ್. ಹಾರ್ಟ್ ನಿಂತೋದ್ಮೇಲೆ ಲೈಫ್ ಇಸ್ ಡನ್ ಅಂತ, ದಟ್ ಈಸ್ ಕಾರ್ಡಿಯಾಕ್ ಅರೆಸ್ಟ್. ಹಾರ್ಟ್ ಅಟ್ಯಾಕ್ ಆನ್ ದ ಅದರ್ ಹ್ಯಾಂಡ್, ಹಾರ್ಟ್ ಆರ್ಟ್ರಿ 3 ಮೇನ್ ಹಾರ್ಟ್ ಆರ್ಟ್ರಿ ಇರುತ್ತೆ. ಆ ಹಾರ್ಟ್ ಆರ್ಟ್ರಿಲಿ ಬ್ಲಾಕ್ಸ್ ಇದ್ದು ಬ್ಲಾಕಿಂದ ಹಾರ್ಟ್ ವೀಕ್ ಆಗೋದು, ಬ್ಲಾಕ್ಸಿಂದ ಎದೆ ನೋವು ಬರೋದು, ಅದೆಲ್ಲ ಹಾರ್ಟ್ ಅಟ್ಯಾಕ್. ಆ ಬ್ಲಾಕ್ ಕ್ಲಿಯರ್ ಮಾಡಿದಾಗ ಡ್ಯಾಮೇಜ್ ಸ್ಟಾಪ್ ಆಗುತ್ತೆ, ಅಟ್ಯಾಕ್ ಸ್ಟಾಪ್ ಆಗುತ್ತೆ. ಸೊ ರಿಕವರಿ ಫಾಸ್ಟರ್. ಸೊ ಎಷ್ಟು ಬೇಗ ಆ ಬ್ಲಾಕ್ ಓಪನ್ ಮಾಡ್ತೀರಾ ಅದು ಬೆಟರ್. ಕಾರ್ಡಿಯಾಕ್ ಅರೆಸ್ಟ್ ಇಸ್ ಎಂಡ್ ಸ್ಟೋರಿ ಆಫ್ ಎವ್ರಿಥಿಂಗ್. ಸ್ಟ್ರೋಕ್ ಆಗಿರಲಿ, ಆಕ್ಸಿಡೆಂಟ್ ಆಗಿರಲಿ, ಕಿಡ್ನಿ ಪ್ರಾಬ್ಲಮ್ ಇರಲಿ, ಎಂಡಲ್ಲಿ ಹಾರ್ಟ್ ನಿಂತ ಮೇಲೆ ಜೀವ ಹೋಯಿತು ಅಂತ ಅನ್ನೋದು, ಅದು ಕಾರ್ಡಿಯಾಕ್ ಅರೆಸ್ಟ್. ಚೆಸ್ಟ್ ಪೇನ್ ನಡೆಯುವಾಗ ಎನಿ ಎಕ್ಸರ್ಷನ್ ಪೇನ್ ಇಸ್ ಯೂಶಲಿ ಹಾರ್ಟ್. ನಡೆಯುವಾಗ ಬರೋಂಥದ್ದು, ಕೆಲಸ ಜಾಸ್ತಿ ಮಾಡಿದ್ರೆ ಎದೆ ನೋವು ಬರೋದು, ಬಾದಿ ಅನ್ಸೋದು, 10-15 ನಿಮಿಷಕ್ಕಿಂತ ಜಾಸ್ತಿ ಇರೋದು, ಗಂಟ್ಲು ನೋವು ಬರೋದು, ಗಂಟ್ಲಿಂದ ಹೊಟ್ಟೆ ಮೇಲ್ಭಾಗದ ತನಕ ಎಲ್ಲೇ ನೋವು ಬಂದು ಹಾರ್ಟ್ ಇರ್ಬೋದು. ಕೆಲವ್ರಿಗೆ ಓಲ್ಡ್ ಏಜಲ್ಲಿ ಯೂಶಲಿ ಪೇನ್ ಬರಲ್ಲ, ಉಪ್ಸ ಬರುತ್ತೆ. ಮುಂಚೆ 2 ಫ್ಲೋರ್ ಹತ್ತುತ್ತಾ ಇದ್ರು, ಈಗ 1 ಫ್ಲೋರು ಹತ್ತಕ್ಕಾಗಲ್ಲ. ಸುಸ್ತು ಉಪ್ಸ ಅಂದರೆ ಅಟ್ಟಕ್ಕೆ ಇರ್ಬೋದು. ಎಲ್ಲರಿಗೂ ಚೆಸ್ಟ್ ಪೇನ್ ಬರಲ್ಲ, ಬಟ್ ಮೆಜಾರಿಟಿ ಆಫ್ ದಮ್ ಚೆಸ್ಟ್ ಪೇನೆ. ಇನ್ನು ಉಳಿದವ್ರಿಗೆ ಉಪ್ಸ ಬರುತ್ತೆ, ಸುಸ್ತು ಬರುತ್ತೆ, ಕೆಲವ್ರಿಗೆ ಬರೀ ತೇಗ್ ಬರುತ್ತೆ, ಉರಿ ಅಂತಾರೆ. ಈ ಉರಿನೂ ಹಾರ್ಟೆ. ತುಂಬ ಟೈಮು ಅದು ಓವರ್ಲ್ಯಾಪ್ ಆಗುತ್ತೆ. ಅಸಿಡಿಟಿ ಅಂತ ಮಿಸ್ ಮಾಡೋದು ಜಾಸ್ತಿ, ಎಸ್ಪೆಷಲಿ ನಮ್ಮಲ್ಲಿ. ಯಾಕಂದರೆ ಹೆಲ್ತ್ ಕೇರ್ ಇಸ್ ಎಕ್ಸ್ಪೆನ್ಸಿವ್. ದ ಸೇಮ್ ಥಿಂಗ್, ಹೆಲ್ತ್ ಕೇರ್ ಎಕ್ಸ್ಪೆನ್ಸಿವ್ ಆರ್ ನಾಟ್ ರೀಚಬಲ್. ತುಂಬ ದೂರ ಅಸಿಡಿಟಿ ಇರಬೇಕು, ಅವರೇ ಮನೆ ಮದ್ದು ಮಾಡ್ಕೊತಾರೆ, ಜೀರಿಗೆ ನೀರು ಕುಡಿತಾರೆ, ಆ್ಯಂಟಾಸಿಡ್ ತೊಗೊತಾರೆ, ಅಲ್ಲೇ ಸುಮ್ಮನೆ ಆಗಿಬಿಡ್ತಾರೆ, ಅದಕ್ಕೆ ಮಿಸ್ ಆಗುತ್ತೆ. ಆ್ಯಂಡ್ ಆ ಬ್ಲಾಕು ನಮಗೆ ಮುಂದೆ ಕಂಡಾಗ, ಸೆಕೆಂಡ್ ಟೈಮ್ ಅಟ್ಯಾಕ್ ಆದಾಗ, ಫಸ್ಟ್ ಟೈಮ್ ಸೈಲೆಂಟ್ ಆಗಿದ್ದು, ಸೆಕೆಂಡ್ ಟೈಮ್ ವಿಲ್ ಬಿ ವೆರಿ ಸಿವಿಯರ್. ಯೂಶಲಿ ಸೆಕೆಂಡ್ ಹಾರ್ಟ್ ಅಟ್ಯಾಕ್ ಇಸ್ ಮೋರ್ ಸಿವಿಯರ್ ದೆನ್ ದ ಫಸ್ಟ್ ಅಟ್ಯಾಕ್. ಫಸ್ಟ್ ಅಟ್ಯಾಕ್ ನೀವು ಸೈಲೆಂಟಾಗಿ ಮಿಸ್ ಮಾಡಿದ್ರು, ಸೆಕೆಂಡ್ ಯು ವಿಲ್ ರೀಚ್ ಹಾಸ್ಪಿಟಲ್ 100%. ಜಾಸ್ತಿ ಇದ್ರೆ by 40